ಬನ್ನಿ ಸಾರಿನ ಪುಡಿ ಮಾಡೋದು ನೋಡೋಣ. ಅದಕ್ಕೆ ಫಸ್ಟು 2 ಕಪ್ ಧನಿಯಾ ತೊಗೊಳ್ಳಿ. ಅದನ್ನು ಲೋ ಫ್ಲೇಮಲ್ಲಿ ಘಮ್ ಅಂತ ಹುರ್ಕೊಳ್ಳಿ. ಅದಾದಮೇಲೆ 1/4 ಕಪ್ಪಷ್ಟು ಜೀರಿಗೆ, ಮೆಣಸು, ಮೆಂತ್ಯ ಮತ್ತು ಸಾಸಿವೆ ಎಲ್ಲ ಸಪ್ರೇಟಾಗಿ ಘಮ್ ಆಗೋ ತನಕ ಹುರ್ಕೊಳ್ಬೇಕು. ನಂತರ ಒಂದು ಸ್ವಲ್ಪ ಇಂಗು, ಕರಿಬೇವಿನ ಸೊಪ್ಪು ಎಲ್ಲನೂ ಸಪ್ರೇಟಾಗಿ ಹುರ್ಕೊಳ್ಬೇಕು. ಆಮೇಲೆ ಗುಂಟೂರು ಮೆಣಸಿನ್ಕಾಯಿ ಆ್ಯಂಡ್ ಬ್ಯಾಡಗಿ ಮೆಣಸಿನ್ಕಾಯಿ ನೀವು ಯಾವ್ದು ಬೇಕಾದ್ರೂ ಜಾಸ್ತಿ ಹಾಕ್ಬೋದು, ಯಾವ್ದು ಬೇಕಾದ್ರೂ ಕಮ್ಮಿ ಹಾಕ್ಬೋದು. ಅದನ್ನು ಡಬಲ್ ದಿ ಕ್ವಾಂಟಿಟಿ ಆಫ್ ಧನಿಯಾ ಎಷ್ಟು ತೊಗೊಂಡಿರ್ತೀರೋ ಅದು ಡಬಲ್ ದಿ ಕ್ವಾಂಟಿಟಿ, ಅಥವಾ ನಿಮ್ಗೆ ಇನ್ನೊಂಚೂರು ಖಾರ ಜಾಸ್ತಿ ಬೇಕಾದ್ರೆ ಇನ್ನೊಂದು ಸ್ವಲ್ಪ ನೀವು ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಬೋದು. ಅದನ್ನು ಒಂದು ಸ್ವಲ್ಪ ಬಾಣಲೆಗೆ ಎಣ್ಣೆ ಹಾಕ್ಬಿಟ್ಟು ಅದು ಒಂದು ಸ್ವಲ್ಪ ಗರ್ಗರಿ ಆಗೋ ತನಕ ಹುರಿದ್ಬಿಟ್ಟು ಎಲ್ಲನೂ ಕೂಲ್ ಮಾಡಿಬಿಟ್ಟು ಮಿಕ್ಸಿ ಮಾಡಿಕೊಂಡು ಇಟ್ಕೊಂಡ್ರೆ ರಸಮ್ ಪೌಡರ್ ಈಸ್ ರೆಡಿ.